ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ. ಇವತ್ತಿನ ಹೊಸ ಲಾಗಿಗೆ ಸ್ವಾಗತ. ಇವತ್ತಿನ ಹೊಸ ಲಾಗ್ ನಾನು ಎಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ವೆಲ್ಕಮ್ ಟು ಕೊಲ್ಲಂ, ಕೇರಳ. ಸೊ ಇಲ್ಲಿಂದ ಇನ್ನೂ ತುಂಬ ಪ್ಲೇಸ್ ಕವರ್ ಮಾಡಲಿಕ್ಕೆ ಉಂಟು. ಇವತ್ತು ಮೇಯ್ನಾಗಿ ಒಂದು ಪ್ಲೇಸ್ ಫೋಕಸ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಾಯಿತು ಎಕ್ಸ್ಪೀರಿಯೆನ್ಸ್? ಫಸ್ಟ್ ಟೈಮ್ ಒಂದು ಟ್ರೈನ್ ಎಕ್ಸ್ಪೀರಿಯೆನ್ಸು. ಸೊ ಜನರಲ್ ಆಗಿ ಬಂದಿದ್ದು ಸೀಟ್ ಸಿಕ್ಕಿತ್ತು, ಅದೊಂದು ಸ್ವಲ್ಪ ಓಕೆ. ಮತ್ತು ನೋಡ್ಬೋದು ಬೇರೆ ಇನ್ನು ಇಲ್ಲಿಂದ ಹೊರಟು ತಿಂಡಿ ಮಾಡಬೇಕು. ಮತ್ತು ನಿಮಗೆ ಅಲ್ಲೇ ಸಿಗ್ತೀನಿ, ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು. ಬನ್ನಿ ಹೋಗುವ. ಚೆನ್ನಾಗಿ ಬಂದ್ವಿ ನೋಡಿ, ಒಂದು ಹೋಟೆಲಿಗೆ, ಉಡುಪಿ ಹೋಟೆಲ್ ಸಿಕ್ತು ಇಲ್ಲಿ ಸಹ. ಇಲ್ಲಿಗೆ ಇಡ್ಲಿ ವಡ ತಗೊಂಡು ಇನ್ನು ಇಲ್ಲಿ ತಿಂಡಿ ಮಾಡಾದ್ಮೇಲೆ ನಿಮಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಮುಗಿಸಿ ಆದಮೇಲೆ ಎಲ್ಲಿಗೆ ಅಂತ ಹೋಗುವ. ಜಟಾಯು ಬರ್ಡ್ ಸ್ಕಲ್ಪ್ಚರ್, ಜಟಾಯು ಹಾಂ, ಜಟಾಯು ಪಾರ್ಕ್. ಹಾಂ, ಈಗ ನಾವು ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ. ಸೊ ಅಲ್ಲಿಂದ ಮತ್ತೆ ಯಾವ ಬಸ್ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ, ಇವರೊಟ್ಟಿಗೆ ಕೇಳಬೇಕಷ್ಟೇ. ಕೇಳಿ ನೋಡುವ, ಅಲ್ಲಿಂದ ಹೋಗ್ತೀವಿ. ಬನ್ನಿ ಹೋಗುವ. ಫೈನಲ್ ಆಗಿ ಒಂದು ಬಸ್ ಹತ್ತಿದ್ವಿ. ಇದು ಆಯೂರು ತನಕ ಹೋಗ್ತದಂತೆ. ಆಯೂರು ಅಂದರೆ ಅಲ್ಲಿಂದ ಮತ್ತೆ ವಾಪಸ್ ಚದಾಯ ಮಂಗಲಂ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಸಿಗೋದು ಅದು ಪ್ಲೇಸ್. ಸೊ ಇನ್ನು ಹೋಗುವ. ಇಲ್ಲಿ ಲ್ಯಾಂಗ್ವೇಜ್ ಮೇಯ್ನಾಗಿ ಗೊತ್ತಿರಬೇಕು. ಇಲ್ಲಾದರೂ ಹಿಂದಿ ಗೊತ್ತಿದ್ದರೆ ಮೇಂಟೈನ್ ಆಗ್ತದೆ ಎಲ್ಲ. ಹಿಂದಿ ಗೊತ್ತಿದ್ದರೆ ಗೊತ್ತಾಗ್ತದೆ ಕ್ಲಿಯರಾಗಿ, ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲ. ಸೊ ಹಾಗೆ ಈಗ ಇಲ್ಲಿಂದ ಹೊರಟ್ವಿ. ಗಂಟೆ 7:15 ಆಯಿತು. ಇನ್ನು ಇಲ್ಲಿಂದ ಸುಮಾರು 1.5 ಗಂಟೆ ಇದೆಯಾ ಅಂತ ಜರ್ನಿ, ಗೊತ್ತಿಲ್ಲ ನಮಗೂ ಸಹ. ನೋಡುವ. ಇನ್ನು ನಿಮಗೆ ಅಲ್ಲಿ ಹೋಗಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಲ್ಲಿಂದ ಜರ್ನಿ 1.5 ಗಂಟೆ, ಏನೆಲ್ಲ ಆಗ್ತದೆ ಅಂತ ನೋಡುವ. ಈಗ ಆಯೂರಿಂದ ಮೇಡಲ್ ಒಂದು ಬಸ್ ಸ್ಟಾಪ್ ಉಂಟು, ಅಲ್ಲಿಗೆ ಒಂದು. ಈಗ ಅಲ್ಲಿಂದ ಡೈರೆಕ್ಟಾಗಿ ಇನ್ನೂ ಆ ಕಡೆ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಒಂದು 600 ಮೀಟರ್ ಅಷ್ಟೇ. ಆ ಕಡೆ ಎಲ್ಲಿಂದ ರೈಟ್ ಕಾಣ್ತಿದೆ ನೋಡಿ, ಆ ಕಡೆ ನಡ್ಕೊಂಡು ಹೋದರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿಂದ ಇಲ್ಲಿಗೆ ಆರಾಮಾಗಿ ಬಸ್ ಉಂಟು, KSRTC ಎಲ್ಲ ಬಸ್ ಉಂಟು, ಆರಾಮಾಗಿ ಬರ್ಬೋದು. ಸೊ ಬನ್ನಿ ಹೋಗುವ. ಇನ್ನು ನಿಮಗೆ ಅಲ್ಲಿ ಸಹ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಅದರ ವ್ಯೂ ಈಗಲೇ ತೋರಿಸ್ತೀನಿ ನೋಡಿ, ಇಲ್ಲೇ ಕಾಣ್ತದೆ. ಈ ಕಡೆ ಸೈಡಲ್ಲಿ ಉಂಟು ವ್ಯೂ, ಅದು ಬಸ್ಸಲ್ಲಿ ಬರುವಾಗೆಲ್ಲ ಕಾಣ್ತದೆ ಈ ಕಡೆ ಸೈಡಲ್ಲಿ. ಇನ್ನು ಅಲ್ಲಿಗೆ ಹೋಗಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು. ಹೋಗುವ. ಅಲ್ಲಿಂದ ಬಂದು ಫೈನಲ್ ಆಗಿ ಇಲ್ಲಿಗೆ ರೀಚ್ ಆದ್ವಿ. ನೋಡ್ಬೋದು, ಜಟಾಯು ಅರ್ತ್ ಸೆಂಟರ್. ಇಲ್ಲಿ ಟಿಕೆಟ್ ಇದು ಇನ್ನೂ ಓಪನ್ ಆಗಿಲ್ಲ, ಆಗಬೇಕಷ್ಟೇ. ಟೈಮ್ ಆಗಿಲ್ಲ, ನಾವು ಬೇಗ ಬಂದ್ವಿ, ಅದೇ ಮೇಯ್ನಾಗಿ. ಇನ್ನಿದು ಓಪನ್ ಆದಮೇಲೆ ಏನೆಲ್ಲ ಫೆಸಿಲಿಟಿ ಉಂಟು ಅಂತ ಗೊತ್ತಿಲ್ಲ. ಕೇಬಲ್ ಕಾರೆಲ್ಲ ಇರ್ಬೋದು ಅಂತ ಅನ್ಕೋತೀನಿ. ನೋಡುವ, ಇನ್ನು ಟೈಮ್ ಆದಮೇಲೆ ಟಿಕೆಟ್ ಬುಕ್ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ಅಲ್ಲೇ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ, ಕೇಬಲ್ ಕಾರ್ ಹತ್ತಿದ್ವಿ. ಅಲ್ಲಿಂದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಕೇಬಲ್ ಕಾರ್ ಹತ್ತದು. ಇಲ್ಲಾಂದರೆ ಇಲ್ಲಿ ನೋಡಿ ಸ್ಟೆಪ್ಸ್ ಎಲ್ಲ ಉಂಟು, ಸ್ಟೆಪ್ಸಲ್ಲಿ ಸಹ ಹತ್ಕೊಂಡು ಹೋಗ್ಬೋದು. ನಾವು ಕೇಬಲ್ ಕಾರ್ ಬುಕ್ ಮಾಡಿದ್ವಿ. ಮತ್ತು ಏನಂದರೆ ಸ್ವಲ್ಪ ಹೆದರಿಕೆ ಆಗ್ತುಂಟು, ಫಸ್ಟ್ ಟೈಮ್ ಕೇಬಲ್ ಕಾರೆಲ್ಲ. ಜನ ಇಲ್ಲ, ಯಾರು ಸಹ ಕಡಿಮೆ ಇದ್ದಾರೆ, ಫುಲ್ಲು ಕಡಿಮೆ ಇದ್ದಾರೆ ಜನ. ಆದರೂ ನೋಡ್ಬೋದು, ಈ ಕಡೆ ನೋಡಿ, ಇದು ಸಹ ಹೋಗ್ತಾ ಉಂಟು, ಹಳದಿ ಕಲರ್ದು, ಇದು ಬ್ಲೂ ಕಲರ್. ಓಹೋ, ಮೇಲೆ ಬಂದ್ವಿ. ಆಹಾ, ಇನ್ನು ನಿಮಗೆ ಮೇಲೆ ಹೋಗಿ ಆದಮೇಲೆ ಸಿಗ್ತೀನಿ. ಮತ್ತು ಇಲ್ಲಿದ್ದು ವಿಶೇಷತೆ ಏನಂದರೆ, ಇದು ನಮ್ಮ ರಾಮ ಲಕ್ಷ್ಮಣರು ಮತ್ತು ಸೀತಾದೇವಿ ವನವಾಸದಲ್ಲಿರುವಾಗ ರಾವಣ ಸೀತಾದೇವಿಗೆ ಮಾಯಾಜಿಂಕೆಯನ್ನು ನೋಡಿ ಬೇಕು ಅಂತ ಅನಿಸ್ತದೆ. ಆವಾಗ ರಾಮ ಲಕ್ಷ್ಮಣ ಅದನ್ನು ಹಿಡಿಲಿಕ್ಕೆ ಹೋಗುವಾಗ ಅದು ಮಾಯಾಜಿಂಕೆ ಅಂತ ಗೊತ್ತಾದಮೇಲೆ ಇಲ್ಲಿ ಈ ಕಡೆ ನಮ್ಮ ರಾವಣ ಬಂದು ಸೀತಾದೇವಿಯನ್ನು ಅಪಹರಣ ಮಾಡ್ತಾನೆ. ಆ ಟೈಮಲ್ಲಿ ಯಾರು ಇರೋಲ್ಲ ಸೀತಾದೇವಿ ಹತ್ತಿರ. ಸೊ ಅವರು ಕೂಗ್ತಾ ಇರ್ತಾರೆ, ಯಾರಾದರೂ ನನ್ನನ್ನು ಯಾರು ಕರ್ಕೊಂಡು ಹೋಗಿದ್ದು ಅಂತ ಹೇಳಿದರೆ, ರಾವಣ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಅಂತ ರಾಮನ ಜೊತೆ. ಕೊನೆಗೆ ಆ ಕಿರುಚಾಟವನ್ನು ನಮ್ಮ ಜಟಾಯು ಪಕ್ಷಿ ಅಂದರೆ ಅದು ಕೇಳಿ ಅದು ಯುದ್ಧಕ್ಕೆ ಹೊರಡ್ತದೆ, ಅಂದರೆ ರಾವಣನ ಹತ್ರ. ಅದಾದಮೇಲೆ ರಾವಣದಲ್ಲಿ ಯುದ್ಧ ಮಾಡಿ ಕೊನೆಗೆ ಏನಾಗುತ್ತೆ ಅಂದರೆ, ನಮ್ಮ ಜಟಾಯು ಪಕ್ಷಿಯ ರೆಕ್ಕೆಯನ್ನು ರಾವಣ ಕಡಿತಾನೆ. ಆವಾಗ ಅಲ್ಲಿಂದ ತಕ್ಷಣ ನೆಲಕ್ಕೆ ಬಂದು ಬಿದ್ದ ಪ್ಲೇಸ್ ನಿಮಗೆ ಈಗ ನಾನು ತೋರಿಸ್ಲಿಕ್ಕೆ ಹೊರಟಿರೋದು. ಬನ್ನಿ ಹೋಗುವ. ಅಲ್ಲಿ ನೋಡಿ, ಹೆಲಿಪ್ಯಾಡ್ ಇದು ಸಹ ಆಪ್ಷನ್ಸ್ ಇತ್ತು, ಆದರೆ ಈಗ ಇಲ್ಲ. ಯಾಕಂದರೆ ಈಗ ಸೀಸನ್ ಮತ್ತು ಮಳೆ ಇದ್ದ ಕಾರಣ ಈಗ ಹೆಲಿಕಾಪ್ಟರ್ ಇದಿಲ್ಲ. ನೋಡ್ಬೋದು, ಅಲ್ಲಿ ಹೆಲಿಪ್ಯಾಡ್ ಇದುಂಟು, ಲ್ಯಾಂಡಿಂಗ್ ಏರಿಯಾ. ಅಲ್ಲಿಂದ ಒಂದು ರೌಂಡ್ ಹಾಕಿಸ್ತಾ ಇದ್ದೀರಾ ಅಂತ ಆಗಿರ್ಬೋದು.
ಮೇಲೆ ಬಂದ್ವಿ ನೋಡಿ ನಮ್ಮ ಜಟಾಯುನ ಸ್ಟ್ಯಾಚು ಯಾವ ರೀತಿ ಉಂಟು ಅಂತ. ವರ್ಲ್ಡಲ್ಲಿ ಲಾರ್ಜೆಸ್ಟ್ ವರ್ಲ್ಡ್ ಸ್ಕಲ್ಪ್ಚರ್ ಅಂದರೆ ಇದೆ, ವರ್ಲ್ಡಲ್ಲೇ ಲಾರ್ಜೆಸ್ಟ್. ಸೊ ನೋಡ್ಬೋದು. ಇದರಲ್ಲಿ ಮೇಯ್ನ್ ಮತ್ತೇನೆಂದರೆ ಈ ಕಣ್ಣಲ್ಲಿ ಸನ್ರೈಸ್ ನೋಡಿದರೆ ಆ ಕಡೆದು ಕೈಯಲ್ಲಿ ಸನ್ಸೆಟ್ ನೋಡ್ಬೋದಂತೆ ಹೇಳ್ತಾರೆ ಹೇಗೆ. ಮತ್ತು ಇದರ ಟೋಟಲ್ ಲಾಂಗ್ ಲೆಂತ್ ಬಂದುಬಿಟ್ಟು 200 ಫೀಟ್ ಮತ್ತು ಹೈಟ್ 70 ಫೀಟ್ ಹೈಟ್ ಉಂಟು. ಸೊ ಮತ್ತು ಇದರದ್ದು ಕೆಲವೊಂದು ಇದಿದೆ, ತೋರಿಸ್ತೀನಿ ನಿಮಗೆ. ಹಿಸ್ಟ್ರಿ ಇದೇನು ಯಾರು ಇದು ಮಾಡಿದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಹಿಸ್ಟ್ರಿ ಎಲ್ಲ ಇಲ್ಲಿ ಬರೆದಿದ್ದಾರೆ ಏನೆಲ್ಲಿದೆ ಅಂತ. ನೋಡ್ಬೋದು ಇಲ್ಲಿ ಈ ಕಡೆ ಒಂದು ಮಂದಿರ ಥರ ಉಂಟು, ದೇವಸ್ಥಾನದ ಥರ ಎಲ್ಲ ಇದೆ ಇಲ್ಲಿ. ಎಲ್ಲವನ್ನು ತೋರಿಸ್ಲಿಕ್ಕಾಗಲ್ಲ ಕೆಲವೊಂದು, ಅದಕ್ಕೆ ಇಷ್ಟೇ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲ ತೋರಿಸಿ ಆಯಿತು. ಈಗ ಅಲ್ಲಿಂದ ಹೊರಗಡೆ ಬಂದ್ವಿ. ಇನ್ನು ಇಲ್ಲಿಂದ ಊಟಕ್ಕೆ, ಯಾಕಂದರೆ ಬೆಳಿಗ್ಗೆ ನಾವು ಬೇಗ ಆಗಿದೆ, ತುಂಬ ಬೇಗ ಆಗಿದೆ ತಿಂದದ್ದು. ಈಗ ಹಸಿವಾಗ್ತುಂಟು. ಹಾಗೆ ಈಗ ಟೈಮ್ ಆಗಿಲ್ಲ ಊಟದ್ದು, ಆದರೂ ಸಹ ಊಟ ಮಾಡಿ ಮತ್ತೆ ಇಲ್ಲಿ ಎಲ್ಲಾದರೂ ನಿಯರೆಸ್ಟ್ ಏನಾದರೂ ಪ್ಲೇಸಸ್ ಇದೆಯಾ ಅಂತ ನೋಡಿ ಅಲ್ಲಿಗೆ ಹೋಗುವಂಥ ಪ್ಲ್ಯಾನ್. ನೋಡುವ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಲ್ಲ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಇನ್ನು ಅಲ್ಲಿ ಸಿಗುವ. ಅಲ್ಲಿಂದ ಬಂದು ಊಟ ಎಲ್ಲ ಆಗಿ ಈಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕೊಲ್ಲಂ ಬೀಚಿಗೆ. ನೋಡ್ಬೋದು, ಇದು ಫ್ರೀ ಬೀಚ್, ಯಾರಿಗೆ ಸಹ ಬರ್ಬೋದು. ನೋಡಿ ಫುಲ್ ಈಗ ಬಿಸಿಲು ಸಹ ಕಡಿಮೆ ಇದೆ, ಹಾಗೆ ಚೆನ್ನಾಗಿದೆ ವೆದರ್. ಸ್ವಲ್ಪ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ 8:10 ಟ್ರೈನ್, ಮತ್ತು ಅದರಲ್ಲಿ ಹೋಗೋದು. ಇಲ್ಲೊಮ್ಮೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗೋದು. ತಿನ್ನೋಣ, ಮತ್ತೆ ತಿನ್ನೋಣ. ಈಗ ತಿನ್ನೋದಾ? ಹಾಂ, ಈಗ ಸಿಕ್ತು 4:45 ಟ್ರೈನ್ ಕೊಲ್ಲಮಿಂದ. ಫೈನಲಾಗಿ ಕೊಲ್ಲಮಿಂದ ಮಂಗಳೂರಿಗೆ ಟ್ರೈನ್ ಸಿಕ್ತು. 4:45, 4:05ಗೆ ಮ್ಯಾಂಗ್ಳೂರು ಜಂಕ್ಷನಿಗೆ ರೀಚ್ ಆಗ್ತೀವಿ. ಆಯಿತು, ಇಲ್ಲಿಗೆ ಇವತ್ತಿನ ಲಾಗನ್ನು ಎಂಡ್ ಮಾಡ್ತೀನಿ. ನಾಳೆ ನಾಗಲ್ಲಿ ಸಿಗುವ. Until then, take care, tata, bye bye.